ಬಾಲ ಬಿಚ್ಚಿದ್ರೆ ಮತ್ತೆ ಜೈಲಿಗೆ ಕಳಿಸ್ತೀನಿ ಹುಷಾರ್. ಮಿಟ್ಟೆ ಗ್ಯಾಂಗ್ಗೆ ಇನ್ಸ್ಪೆಕ್ಟರ್ ನವೀನ್ ಕುಮಾರ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಬಾಲ ಬಿಚ್ಚಿದ್ರೆ ಮತ್ತೆ ಜೈಲಿಗೆ ಕಳಿಸ್ತೀನಿ ಹುಷಾರ್ ಅಂತ ಮಿಟ್ಟೆ ಗ್ಯಾಂಗ್ಗೆ ಇನ್ಸ್ಪೆಕ್ಟರ್ ನವೀನ್ ಕುಮಾರ್ ಎಚ್ಚರಿಕೆ. ದೊಡ್ಡಬಳ್ಳಾಪುರ ಗ್ರಾಮ ಠಾಣಾ ವ್ಯಾಪ್ತಿಯ ರೌಡಿ ಶೀಟರ್ಗಳ ಪರೇಡ್. ರೌಡಿ ಪರೇಡ್ನಲ್ಲಿ 43 ಪಾತಕಿಗಳಿಗೆ ಇನ್ಸ್ಪೆಕ್ಟರ್ ಖಡಕ್ ಎಚ್ಚರಿಕೆ. ಆರೋಪಿ ನರಸಿಂಹಮೂರ್ತಿ ಅಟ್ ಮಿಟ್ಟೆ ಸಹಚರರಿಗೆ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಶ್ರೀನಿವಾಸ್ ಅಲಿಯಾಸ್ ಚಿಕ್ಕ ಮಿಟ್ಟೆಗೆ ಕಾನೂನಿನ ಪಾಠವನ್ನ ಮಾಡಿದರು. ಕಾನೂನು ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗಬಾರದು, ನಿಮ್ಮ ವ್ಯವಹಾರದ ಬಗ್ಗೆ ಮಾಹಿತಿ ನೀಡಬೇಕು ಎಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಬಾಲ ಬಿಚ್ಚಿದ್ರೆ ಮತ್ತೆ ಜೈಲಿಗೆ ಕಳಿಸ್ತೀನಿ. ರೌಡಿ ಶೀಟರ್ಗಳ ಪರೇಡ್ ಟೈಮ್ನಲ್ಲಿ ಮಾತನಾಡಿರುವಂಥದ್ದಿದು. 43 ರೌಡಿ ಶೀಟರ್ಗಳ ಪರೇಡ್ ನಡೀತಾ ಇತ್ತು. ದೊಡ್ಡಬಳ್ಳಾಪುರ ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿ ರೌಡಿ ಪರೇಡ್ನಲ್ಲಿ 43 ಪಾತಕಿಗಳಿಗೆ ಇನ್ಸ್ಪೆಕ್ಟರ್ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಆರೋಪಿ ನರಸಿಂಹಮೂರ್ತಿ ಅಟ್ ಮಿಟ್ಟೆ ಸಹಚರರಿಗೆ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಶ್ರೀನಿವಾಸ್ ಅಲಿಯಾಸ್ ಚಿಕ್ಕ ಮಿಟ್ಟೆಗೆ ಕಾನೂನಿನ ಪಾಠ. ರೌಡಿ ಶೀಟರ್ಸ್ಗಳು ಏನು ಮಾಡ್ತಾ ಇದ್ದಾರೆ, ಏನು ಮಾಡ್ತಾ ಇಲ್ಲ, ಅವರ ದಿನಚರಿಗಳು ಎಲ್ಲೆಲ್ಲಿರುತ್ತೆ, ಹೇಗಿರುತ್ತೆ, ಇದೆಲ್ಲವನ್ನ ಕೂಡ ಗಮನಿಸ್ತಾ ಇರ್ತೀವಿ ನಾವು. ಮತ್ತೆ ಈ ರೀತಿ ಏನಾದರೂ ಚಟುವಟಿಕೆಗಳು, ರೌಡಿ ಚಟುವಟಿಕೆಗಳು ಕಂಡು ಬಂದಲ್ಲಿ ಸರಿಯಾದ ರೀತಿಯಾದಂಥ ಕ್ರಮವನ್ನು ತೆಗೆದುಕೊಳ್ಬೇಕಾಗುತ್ತೆ ಅಂತ ಆ ಕಡೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ರೌಡಿ ಶೀಟರ್ಗಳ ಪರೇಡ್ ನಡೆಸಿ ಲೋಕಲ್ ರೌಡಿಗಳು ಯಾರಿರ್ತಾರಲ್ವ, ಇದು ಎಲ್ಲ ಕಡೆ ಆಗುವಂಥ ಸಿಚುವೇಶನ್ನು. ರೌಡಿ ಶೀಟರ್ಗಳನ್ನು ಕರೆಸಿ ಪರೇಡ್ ಮಾಡಿ ಅಲ್ಲಿ ವಾರ್ನಿಂಗ್ ಅನ್ನು ಕೊಡುವಂಥದ್ದನ್ನ ಮಾಡ್ತಾರೆ. ಅದೇ ಒಂದು ನಿಟ್ಟಿನಲ್ಲಿ ಇದು ಕೂಡ ಆಗಿರುವಂಥದ್ದು. ಈಗ ಮಿಟ್ಟೆ ಗ್ಯಾಂಗಿಗೆ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಒಂದು ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ಭಾಗವಹಿಸಿದ್ರೆ ಬೇರೆ ಕನ್ನಡತೆಯಿಂದ ಇರ್ತೀವಿ ಅಂತೇಳಿ ಬಾಂಡ್ ಬರ್ಕೊಟ್ಟಿದ್ದೀರಿ. ಈಗ ಕಾನೂನು ಬದಲಾಗಿದೆ. ನಮ್ಮ ಹಿರಿಯ ಅಧಿಕಾರಿಗಳ ಹತ್ರನೂ ನೀವು ಬಂದು ಸರಿಯಾಗಿ ನಡವಳಿಕೆಯಿಂದ ಇರ್ತೀವಿ ಅಂತ ಬಾಂಡ್ ಬರೆದು ಕೊಡಬೇಕು. ಆ ಅವಧಿಯಲ್ಲೇನಾದರೂ ನೀವು ಒಂದು ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ಭಾಗವಹಿಸಿದ್ರೆ ಬೇರೆ ಭೂಗಳತನದ ಆಕ್ಟಿವಿಟೀಸಲ್ಲಿ ಭಾಗವಹಿಸೋದು, ರಿಯಲ್ ಎಸ್ಟೇಟ್ ನೆಪದಲ್ಲಿ ಬೇರೆ ಏನಾದರೂ ಮಾಡ್ಕೊಂಡು ಕೇಸನ್ನು ನೋಡ್ಕೊತಾ ಇದೆಯಾ? ಇದು ಮಾಡ್ರೆ ಕೇಸಲ್ಲ, ಬೇರೆ ಯಾವ ಕೇಸ್ ಇದಾವೆ? ಬೇರೆ ಯಾವ ಕೇಸಾಗ ನೋಡ್ಕೊಂತ ಇದೆಯಾ? ಜೀವನಕ್ಕೆ ಏನ್ ಮಾಡ್ತಾ ಇದೆಯಾ? ಎಲ್ಲಿ ಎಷ್ಟು ವರ್ಷ ಇದ್ದಾವೆ? ಡೈರಿ ಸದಸ್ಯತ್ವ ತಗೊಂಡಿದ್ಯಾ? ಎಷ್ಟು ವರ್ಷದಿಂದ ಇದೆಯಾ ನನ್ನ ಏರಿಯಾದಲ್ಲಿ? ಹುಟ್ಟದಾಗಿಂದ ಸರಿಯಾಗಿ ನೆಟ್ಟಗೆ ಮರ್ಯಾದೆಯಿಂದ ಗೌರವದಿಂದ ಸಮಾಜದಲ್ಲಿ ಬಾಳ್ಕೊಂಡು ಹೋದ್ರೆ ಸರಿ. ರಸ್ತೆಯಲ್ಲಿ ಕೊಲೆ ಮಾಡೋಂಥ ನಿನ್ನ ಕೊಲೆಗಡೆಗಳಿಗೆಲ್ಲ ಕಾನೂನಿನ ಒಳ್ಳೆ ಪಾಠ ಹೇಳಿದ್ರೆ ಅರ್ಥ ಆಗಲ್ಲ. ಗೊತ್ತಾಯ್ತಲ್ಲ? ಇದು ಮಾಡ್ರೆ ಕೇಸಲ್ಲ, ಬೇರೆ ಯಾವ ಕೇಸ್ ಇದಾವೆ? ಬೇರೆ ಯಾವ ಕೇಸಾಗ ನೋಡ್ಕೊಂತ ಇದೆಯಾ? ಜೀವನಕ್ಕೆ ಏನ್ ಮಾಡ್ತಾ ಇದೆಯಾ? ಎಲ್ಲಿ ಎಷ್ಟು ವರ್ಷ ಇದ್ದಾವೆ? ಡೈರಿ ಸದಸ್ಯತ್ವ ತಗೊಂಡಿದ್ಯಾ? ಎಷ್ಟು ವರ್ಷದಿಂದ ಇದೆಯಾ ನನ್ನ ಏರಿಯಾದಲ್ಲಿ? ಹುಟ್ಟದಾಗಿಂದ ಸರಿಯಾ? ರೌಡಿ ಶೀಟರ್ಗಳನ್ನ ಕರೆಸಿ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ ಇನ್ಸ್ಪೆಕ್ಟರ್. ಲೋಕಲ್ ಆಗಿ ಏನೆಲ್ಲ ಅಕ್ರಮಗಳು ನಡೀತಾ ಇರುತ್ತೆ, ಏನೆಲ್ಲ ಹಿಂಸೆಗಳು ನಡೀತಾ ಇರುತ್ತೆ, ಇನ್ನು ಲೋಕಲ್ ರೌಡಿಗಳ ಇನ್ಫಾರ್ಮೇಷನ್ ಇದ್ದೇ ಇರುತ್ತೆ ಆ ಡಿಪಾರ್ಟ್ಮೆಂಟಿಗೆ. ಸೊ ಹಾಗಾಗಿ ಅಲ್ಲಿ ಏನೆಲ್ಲ ಚಟುವಟಿಕೆ ಆಗ್ತಾ ಇದೆ, ಯಾವ ರೌಡಿ ಯಾವ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾನೆ, ಏನು ಮಾಡ್ತಾರೆ, ಅವ್ರ ದಿನಚರಿಯನ್ನು ಫಾಲೋ ಮಾಡ್ತಾ ಇರ್ತಾರೆ. ಸೊ ಅದೇ ಒಂದು ನಿಟ್ಟಿನಲ್ಲಿ ವಾರ್ನಿಂಗನ್ನು ಕೊಡುವಂಥ ಕೆಲಸ ಮಾಡಿದ್ದಾರೆ. ಈ ರೀತಿಯಾಗಿ ಈ ಹಿಂದೆನೂ ಕೂಡ ನಾವು ಸುಮಾರು ಬಾರಿ ಆಗಿರುವಂಥದ್ದನ್ನ ನಾವು ನೋಡಿದ್ದೀವಿ. ಸೈಲೆಂಟ್ ಸುನಿಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾರ್ನಿಂಗ್ ಕೊಟ್ಟಂಥ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು, ಗಮನಿಸಿದ್ವಿ ನಾವು. ಇನ್ಸ್ಪೆಕ್ಟರ್ ಯಾವ ರೀತಿಯಾಗಿ ವಾರ್ನಿಂಗನ್ನು ಕೊಟ್ಟಿದ್ರು ಅನ್ನುವಂಥದ್ದನ್ನ. ಸೊ ಆ ರೀತಿಯಾಗಿ ಮತ್ತೆ ಈ ರೀತಿಯಾದಂಥ ಮರುಕಳಿಸದೆ ಇರಲಿ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾರ್ನಿಂಗನ್ನು ಕೊಟ್ಟಿದ್ದಾರೆ.